ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಂತಹ ವಿದ್ಯಾರ್ಥಿಗಳ ಒಕ್ಕೂಟಗಳು ನಿನ್ನೆಯಷ್ಟೇ ಖಾಲಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ಕಿಚ್ಚೆತ್ತಿತ್ತು. ಇವತ್ತು ಹಾವೇರಿಯಲ್ಲಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಹಾವೇರಿ ಶಾಸಕರ ಕಚೇರಿಯ ಮುಂದೆ ವಿದ್ಯಾರ್ಥಿಗಳಿಂದ ಹೋರಾಟ ಕೂಡ ನಡೀತಾ ಇದೆ. ಬಜೆಟ್ನಲ್ಲಿ ಹಾವೇರಿ ಶಿಕ್ಷಣಕ್ಕಾಗಿ 30% ಹಣ ಮೀಸಲಿಡೋದಕ್ಕೆ ಒತ್ತಾಯಿಸಲಾಗ್ತಾ ಇದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಲಾಗಿದೆ. ಶಾಸಕರ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ವಿದ್ಯಾರ್ಥಿಗಳು ಮನವಿ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಬಜೆಟ್ನಲ್ಲಿ ಹಾವೇರಿ ಶಿಕ್ಷಣಕ್ಕಾಗಿ 30% ಹಣವನ್ನ ಮೀಸಲಿಡಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಶಾಸಕರ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ವಿದ್ಯಾರ್ಥಿಗಳು ಮನವಿಯನ್ನ ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ತಿರುಗಿಬಿದ್ದಿದ್ದಾರೆ. ನಿನ್ನೆಯಷ್ಟೇ ಖಾಲಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ಕಿಚ್ಚು ಹತ್ತಿತ್ತು. ಇವತ್ತು ಹಾವೇರಿಯಲ್ಲಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ನೇತೃತ್ವದಲ್ಲಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್. ಹಾವೇರಿ ಶಾಸಕರ ಕಚೇರಿಯ ಮುಂದೆ ವಿದ್ಯಾರ್ಥಿಗಳಿಂದ ಹೋರಾಟ ನಡೀತಾ ಇದೆ. ಬಜೆಟ್ನಲ್ಲಿ ಹಾವೇರಿ ಶಿಕ್ಷಣಕ್ಕಾಗಿ 30% ಹಣ ಮೀಸಲಾತಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಶಾಸಕರ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ವಿದ್ಯಾರ್ಥಿಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ಈಗ ಧಾರವಾಡದಲ್ಲಿ ಬರಬೇಕು, ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಫೇಸ್ ಮಾಡಬೇಕು, ಅಲ್ಲಿ ತಂಗಬೇಕು, ಟ್ಯೂಷನ್ಸ್ಗೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಮಿಡಲ್ ಕ್ಲಾಸ್ ಪೀಪಲ್ಸ್, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಸಂಖ್ಯೆನೇ ಹೆಚ್ಚಾಗಿರುತ್ತೆ ಅಲ್ಲಿ. ಸೊ ಅವ್ರಿಗೆ ಏನಿಲ್ಲ ಅಂತ ಹೇಳಿದ್ರು ಒಂದು ತಿಂಗಳಿಗೆ 7,000 to 8,000 ರೂಪಾಯಿ ಬೇಕು. ಕಂಪ್ಲೀಟ್ ಆಗಿ ಟ್ಯೂಷನ್ಸ್ ಫೀಸ್ ಆಗಿರ್ಬೋದು, ಅವರ ಊಟ ತಿಂಡಿಯ ಖರ್ಚಾಗಿರ್ಬೋದು, ಮತ್ತೆ ಅವರು ತಂಗೋದಿಕ್ಕಾಗಿರ್ಬೋದು 8,000 ರೂಪಾಯಿ ಬೇಕು. ಎಲ್ಲಿಂದ ತರಬೇಕು? ವರ್ಷಾನುಗಟ್ಟಲೆ ಇವರು ನೇಮಕಾತಿಯನ್ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದು ತಪಸ್ಸನ್ನೇ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. ಮನೆ ಸಂಬಂಧಿಕರು ಯಾವುದೇ ಮದುವೆ ಆಗಲಿ, ಫಂಕ್ಷನ್ಸ್ಗಾಗಲಿ ಊರಿಗೆ ಹೋಗೋದನ್ನೇ ಬಿಟ್ಟುಬಿಟ್ಟಿರ್ತಾರೆ. ತಮ್ಮ ಫ್ಯಾಮಿಲಿ ಜೊತೆನೆ ಸಪರೇಟ್ ಆಗಿದ್ದು ಬಿಟ್ಟು, ಫ್ಯಾಮಿಲಿನ ಬಿಟ್ಟು ಎಲ್ಲೋ ದೂರದಲ್ಲಿದ್ದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡಬೇಕು, ಗೌರ್ಮೆಂಟ್ ಕೆಲಸವನ್ನ ತೆಗೆದುಕೊಳ್ಬೇಕು, ಸರ್ಕಾರಿ ನೌಕರಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು. ಕಾಲೇಜ್ ಹೋಗ್ಬೇಕಂದ್ರೆ 2 ಫ್ಲೋರ್ 3 ಫ್ಲೋರ್ ತಪ್ಪಿಸ್ತೀವಿ. ಅದಕ್ಕೆ ಬಸ್ಸಿನ ಸಮಸ್ಯೆ ಕಡೆ ಕುಂತಿತ್ತು. ನಮ್ಗೆ ಬಸ್ ಬೇಕು. ಎಷ್ಟು ವರ್ಷದ ಬಸ್ ಒಟ್ಟ ತರಬಂಗಿಲ್ಲ ನಿಮ್ಗೆ? ಇಲ್ಲಿ ಬಸ್ ತರ್ಬಸಲ್ಲ, ಇಲ್ಲಿ ಯಾವ ಬಸ್ ತರ್ಬಸಲ್ಲ. ನಾವು ಹೋಗ್ಬೇಕು. ಅಲ್ಲಿ ಪೀರಿಯಡ್ ಕಾಲೇಜ್ ತಪ್ಪಿಸ್ತಾರೆ. ಪ್ರಿನ್ಸಿಪಲ್ ಬೈತಾರೆ ನಮ್ಗೆ. ಅಲ್ಲಿ ಬರ್ಬೇಕಂದ್ರೆ ಲೇಟ್ ಆಗೈತೆ. ಲಕ್ಮಾಪುರದಿಂದ ಬಸ್ ತರ್ಬಿಸ್ಬೇಕಂದ್ರೆ ತರ್ಸಲ್ಲ. ಮತ್ತೆ ಆರ್ಟಿಫಿಷಿಯಲ್ ಹೋಗ್ಬೇಕಂದ್ರೆ ಬಸ್ ತರ್ಸಲ್ಲ. ಭಾಳ ತೊಂದ್ರೆ ಆಗ್ತದೆ. ಈ ಬಸ್ಸಿನ ಬಗ್ಗೆ ಏನಾರ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರನ? ಅಧಿಕಾರಿಗಳು ಮನವಿ ಕೊಟ್ಟಿದ್ರೆ ಅವ್ರು ಏನ್ ಅನುಕೂಲ ಮಾಡ್ತಾರೆ. ಅದಕ್ಕೆ ಮೇಲಧಿಕಾರಿ ಹೇಳ್ತೀವಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಏನ್ ಹೇಳ್ತಾರಂತ ಒಟ್ಟ ಯಾವ ಬಸ್ ತರಬಂಗಿಲ್ಲ ಇಲ್ಲಿ. ಯಾವ ಬಸ್ ಅದಕ್ಕೆ ಒಂದು ಬಸ್ಸಿನ ನಮ್ಗೆ ಅನುಕೂಲ ಆಗ್ತೈತೆ ಸ್ಟೂಡೆಂಟ್ರಿಗೆ. ಅಲ್ಲ, ಕಂಡಕ್ಟರ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರನ ಏನಾರ ತರಬ್ರಿ ಅಂತೇಳಿ ಅದ್ರ ಬಗ್ಗೆ? ಹಂಗೆ ಅಲ್ಲ, ಮನವಿ ಕೊಟ್ಟಿದ್ರಿ? ಮನವಿ ಕೊಟ್ಟಿದ್ರು ನಾವು. ಏನ್ ಮಾಡಿದ್ರು ವಾರ್ಡನ್ ಸರ್ ಬರ್ದು ಕೊಟ್ಟಿದ್ರು ನಾವು ಮನವಿ. ಕಾಲೇಜ್ ಹೋಗ್ಬೇಕಂದ್ರೆ 2 ಫ್ಲೋರ್ 3 ಫ್ಲೋರ್ ತಪ್ಪಿಸ್ತೀವಿ. ಅದಕ್ಕೆ ಬಸ್ಸಿನ ಸಮಸ್ಯೆ ಕಡೆ ಕುಂತಿತ್ತು. ನಮ್ಗೆ ಬಸ್ ಬೇಕು. ಎಷ್ಟು ವರ್ಷದ ಬಸ್ ಒಟ್ಟ ತರಬಂಗಿಲ್ಲ ನಿಮ್ಗೆ? ಇಲ್ಲಿ ಬಸ್ ತರ್ಬಸಲ್ಲ, ಇಲ್ಲಿ ಯಾವ ಬಸ್ ತರ್ಬಸಲ್ಲ. ನಾವು ಹೋಗ್ಬೇಕು. ಅಲ್ಲಿ ಪೀರಿಯಡ್ ಕಾಲೇಜ್ ತಪ್ಪಿಸ್ತಾರೆ. ಪ್ರಿನ್ಸಿಪಲ್ ಬೈತಾರೆ ನಮ್ಗೆ. ಅಲ್ಲಿ ಬರ್ಬೇಕಂದ್ರೆ ಲೇಟ್ ಆಗೈತೆ. ಲಕ್ಮಾಪುರದಿಂದ ಬಸ್ ತರ್ಬಿಸ್ಬೇಕಂದ್ರೆ ತರ್ಸಲ್ಲ. ಮತ್ತೆ ಆರ್ಟಿಫಿಷಿಯಲ್ ಹೋಗ್ಬೇಕಂದ್ರೆ ಬಸ್ ತರ್ಸಲ್ಲ. ಭಾಳ ತೊಂದ್ರೆ ಆಗ್ತದೆ. ಈ ಬಸ್ಸಿನ ಬಗ್ಗೆ ಏನಾರ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರನ? ಅಧಿಕಾರಿಗಳು ಮನವಿ ಕೊಟ್ಟಿದ್ರೆ ಅವ್ರು ಏನ್ ಅನುಕೂಲ ಮಾಡ್ತಾರೆ. ಅದಕ್ಕೆ ಮೇಲಧಿಕಾರಿ ಹೇಳ್ತೀವಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಏನ್ ಹೇಳ್ತಾರಂತ ಒಟ್ಟ ಯಾವ ಬಸ್ ತರಬಂಗಿಲ್ಲ ಇಲ್ಲಿ. ಸೊ ವಿದ್ಯಾರ್ಥಿ ಹೇಳ್ತಾ ಇದ್ರು ತಮಗಾಗ್ತಾ ಇರುವಂತಹ ತೊಂದರೆಗಳೇನು. ಖಾಲಿ ಹುದ್ದೆ ಭರ್ತಿಗಾಗಿ ಧಾರವಾಡದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಹಾವೇರಿಯಲ್ಲಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಏನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಬೇಕು, ಮತ್ತೆ ಯಾವೆಲ್ಲ ಇಷ್ಟು ಪರ್ಸೆಂಟ್ ಅಟ್ಲೀಸ್ಟ್ ಇದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಮನವಿಗೆ ಒಪ್ಕೊಳ್ದೇ ಇದ್ರೆ ಇನ್ನು ಬೇರೆ ದಾರಿ ಇಲ್ಲ, ಪ್ರೊಟೆಸ್ಟ್ನ ಮಾಡಲೇಬೇಕಾಗತ್ತೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈಗ ಆಲ್ರೆಡಿ. ನಿನ್ನೆ ಅಷ್ಟೇ ಧಾರವಾಡದಲ್ಲಿ, ಇವತ್ತು ಕೂಡ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಬಿಜೆಪಿ ಹೋರಾಟ ಅಲ್ಲ ಇದು, ನಮ್ಮ ವಿದ್ಯಾರ್ಥಿಗಳ ಹೋರಾಟ ಅಂತ ಹೇಳ್ಬಿಟ್ಟು. ಇದೀಗ ಅದರ ಬೆನ್ನಲ್ಲೇ ಹಾವೇರಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಹಲವು ಬೇಡಿಕೆಗಳನ್ನ ಇಟ್ಟು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು.